ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ 3 ಕ್ಷೇತ್ರಗಳಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡ್ತಾ ಇದೆ ಮೈತ್ರಿ ಅಭ್ಯರ್ಥಿಯಾಗಿ. ಮಂಡ್ಯ ಕ್ಲಿಯರ್ ಆಯಿತು, ಮತ್ತೊಂದು ಕಡೆ ಕೋಲಾರ ಕ್ಲಿಯರ್ ಆಯಿತು. ಆದರೆ ಹಾಸನದಲ್ಲಿ ಮಾತ್ರ ಇನ್ನೂ ಅಸಮಾಧಾನ ಅನ್ನೋದು ಇನ್ನೂ ಕ್ಲಿಯರ್ ಆಗಿಲ್ಲ. ಅದನ್ನು ಕ್ಲಿಯರ್ ಮಾಡುವ ಸಲುವಾಗಿ ಹೈಕಮಾಂಡ್ ಕಸರತ್ತನ್ನು ನಡೆಸ್ತಾ ಇದೆ. ಬಿಕ್ಕಟ್ಟು ಶಮನಕ್ಕೆ ಮಧ್ಯ ಪ್ರವೇಶ ಮಾಡಿದ್ದಾರೆ ರಾಧಾ ಮೋಹನ್ ದಾಸ್ ಅವರು. ನಾಳೆ ಪ್ರಜ್ವಲ್ ರೇವಣ್ಣ ಪ್ರೀತಮ್ ಗೌಡ ಅವರನ್ನು ಭೇಟಿ ಮಾಡುವ ಸಾಧ್ಯತೆ ಕಂಡು ಬರ್ತಾ ಇದೆ. ಮಾಜಿ ಪ್ರಧಾನಿ ದೇವೇಗೌಡರಿಗೆ ರಾಧಾ ಮೋಹನ್ ದಾಸ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮೊನ್ನೆ ರ್ಯಾಲಿಯನ್ನು ಮಾಡಬೇಕಾದ್ರೆ ದೇವೇಗೌಡರು ಒಂದು ವಿಚಾರವನ್ನು ಹೇಳ್ತಾರೆ, ಇಲ್ಲಿ ಏನು ಸರಿ ಹೋಗ್ತಿಲ್ಲ, ಪ್ರೀತಮ್ ಗೌಡ ಅವರು ಬಂದಿಲ್ಲ, ಭರವಸೆ ಕೊಟ್ಟಿದ್ದಾರೆ ಅನ್ನುವ ವಿಚಾರವನ್ನು ಪ್ರಸ್ತಾಪ ಮಾಡಿದರು ರೋಡ್ ಶೋ ಮಾಡುವ ಸಂದರ್ಭದಲ್ಲಿ. ಈಗ ರಾಧಾ ಮೋಹನ್ ದಾಸ್ ಅವರು ಭರವಸೆಯನ್ನು ಕೊಡಿದ್ರೆ ಎಲ್ಲವನ್ನು ಕೂಡ ಸರಿ ಮಾಡ್ತೀವಿ ಅಂತೇಳಿ. ನಮ್ಮ ಪ್ರತಿನಿಧಿ ಖುಷ್ವಂತ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಖುಷ್ವಂತ್, ರಾಧಾ ಮೋಹನ್ ದಾಸ್ ಅವರು ಈಗ ಭರವಸೆ ಕೊಟ್ಟಿದ್ದಾರೆ, ಪ್ರೀತಮ್ ಗೌಡರು ಅಷ್ಟು ಸುಲಭವಾಗಿ ಅಸಮಾಧಾನವನ್ನ ಬದಿಗಿಟ್ಟು ಒಟ್ಟಿಗೆ ಪ್ರಚಾರಕ್ಕೆ ಮುಂದಾಗ್ತಾರ? ಆ ಸಾಧ್ಯತೆಗಳು ಕಂಡು ಬರ್ತಾ ಇದೆಯಾ ಖುಷ್ವಂತ್? ನಾಗೇಂದ್ರ ಬಾಬು, ಯಾರೇ ವಿಜಯೇಂದ್ರ ಬರಲಿ ಅಥವಾ ಯಾವುದೇ ರಾಜಕೀಯ ನಾಯಕರು ಬಂದು ಈಗಾಗಲೇ ಏನೇ ಸಮನ್ವಯ ಸಭೆ ಮಾಡಿದ್ರು ಪ್ರೀತಮ್ ಗೌಡರು ತಮ್ಮ ಪಟ್ಟನ್ನು ಸಡಿಲಿಸಿಲ್ಲ. ಅವರು ಬಹಿರಂಗವಾಗಿ JDS ದಳಪತಿಗಳ ಜೊತೆ ಬಂದು ನಾಮಿನೇಷನ್ ಫೈಲ್ ಮಾಡಲಾಗಿ ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಲ್ಲ. ಈ ವಿಚಾರವಾಗಿ ಈಗಾಗಲೇ ದೇವೇಗೌಡರು ಕೂಡ ಒಂದು ಸಣ್ಣ ಅಸಮಾಧಾನವನ್ನು ಹೊರಗಾಕಿದ್ರು. ಈ ವಿಚಾರ ಮೋದಿ ತನಕ ಹೋಗಿದೆ, ಮತ್ತು ನಾನು ಕೂಡ ಇದ್ರ ಬಗ್ಗೆ ಮಾತಾಡ್ತೀನಿ, ಮುಂದೆ ಇದ್ರ ಬಗ್ಗೆ ಉತ್ತರ ಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದರು. ಈಗ ಎಲ್ಲ ಘಟನೆಗಳು ನಡೆದ ಕೂಡಲೇ ಇವತ್ತು ಹಾಸನಕ್ಕೆ ದಿಢೀರಂತ ಏನು ಹಾಸನ ರಾಜ್ಯ BJP ಉಸ್ತುವಾರಿಯಾದ ರಾಧಾ ಮೋಹನ್ ದಾಸ್ ಅವರು ಇಲ್ಲಿಗೆ ಹಾಸನಕ್ಕೆ ಬಂದು ಹೋಟೆಲ್ನಲ್ಲಿ ಸಮನ್ವಯ ಸಭೆಯನ್ನು ಮಾಡಿದ್ದಾರೆ. ಸಮನ್ವಯ ಸಭೆಯಲ್ಲಿ ಈ ವಿಚಾರಗಳು ಅಂದರೆ ಮುಖ್ಯವಾಗಿ ಈ ಸಭೆಯಲ್ಲಿ ಏನಾಯಿತು ಅಂತ ಈಗ ನಾವು ತಿಳಿದಿರೋ ಪ್ರಕಾರ, ಈಗ ಪ್ರೀತಮ್ ಗೌಡ ಮನೆಗೆ ಯಾಕೆ ಪ್ರಜ್ವಲ್ ಅವರು ಭೇಟಿ ನೀಡಿಲ್ಲ, ಅವರನ್ನು ಯಾಕೆ ಮಾತಾಡಿಸಿಲ್ಲ ಅಂತ ಪ್ರೀತಮ್ ಗೌಡರು ಬೆಂಬಲಿಗರು ಕೆಲ JDS ಮುಖಂಡರು ಕೇಳಿರುವಂಥದ್ದು. ಆಗ ರಾಧಾ ಮೋಹನ್ ದಾಸ್ ಅವರು ಕೂಡ ನೀವು ಯಾಕೆ ಅವರಿಗೆ ಫೋನ್ ಮಾಡಿಲ್ಲ ಅನ್ನುವಂಥ ಮಾತನ್ನು ಪ್ರಜ್ವಲ್ ಅವರಿಗೆ ಕೇಳಿದ್ದಾರೆ ಅನ್ನುವಂಥದ್ದು. ಈ ರೀತಿ ಕಾನ್ವರ್ಸೇಷನ್ಗಳು ಇವತ್ತು ಸಭೆಯಲ್ಲಿ ನಡೀತು ಅನ್ನುವಂಥದ್ದು ನಮಗೆ ಮಾಹಿತಿಯಲ್ಲಿ ತಿಳಿದು ಬಂದಿರುವಂಥದ್ದು. ಹೀಗಾಗಿ ಇವರಿಬ್ಬರನ್ನು ಕೂಡ ಭೇಟಿ ಮಾಡಿಸುವಂಥ ಜವಾಬ್ದಾರಿಯನ್ನು ಈಗ ಭರವಸೆಯನ್ನು ಇವರು ನೀಡಿದ್ದಾರೆ. ಅಂದರೆ ಮಾಧ್ಯಮಕ್ಕೆ ಮಾತಾಡಬೇಕಾದ್ರೆ ಪ್ರೀತಮ್ ಗೌಡ್ರನ್ನ ನಾವು ಬರಬೇಡಿ ಹಾಸನಕ್ಕೆ ಅಂತ ನಾವೇ ಹೇಳಿದ್ದೀವಿ, ಮೈಸೂರು ಉಸ್ತುವಾರಿಯನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ದೀವಿ, ಹಾಗಾಗಿ ಅವರು ಬಂದಿಲ್ಲ. ಇವೆಲ್ಲ ಮಾಧ್ಯಮಕ್ಕೆ ಅವರು ಏನೇ ಮಾಹಿತಿಯನ್ನು ಕೊಟ್ಟರೆ ಇಂಟರ್ನಲ್ ಸಭೆಯಲ್ಲಿ ನಡೆದಿರುವ ಮಾಹಿತಿ ಅಂದರೆ ಇವಿಷ್ಟು ಈಗ ನಾನು ಹೇಳಿದಂಥ ವಿಚಾರಗಳು. ಹೀಗಾಗಿ ಪ್ರಜ್ವಲ್ ಮತ್ತು ಪ್ರೀತಮ್ಮನ್ನು ಮೈಸೂರಿನಲ್ಲೇ ಭೇಟಿ ಮಾಡಿಸುವಂಥ ಒಂದು ಪ್ಲ್ಯಾನನ್ನು ಈಗ BJP ರಾಜ್ಯ ಉಸ್ತುವಾರಿ ಹೊತ್ತಿರುವಂತಹ ರಾಧಾ ಮೋಹನ್ ದಾಸ್ ಏನಿದ್ದಾರೆ ಅವರು ಇವರನ್ನು ಭೇಟಿ ಮಾಡಿಸ್ತೇವೆ ಅನ್ನುವಂಥ ಭರವಸೆಯನ್ನು ನೀಡಿದ್ದಾರೆ. ಹೀಗಾಗಿ ಮುಂದೆ ಪ್ರೀತಮ್ ಗೌಡ್ರು ಏನಾದ್ರು ಇವ್ರ ಜೊತೆ ಬಂದು ಬಹಿರಂಗವಾಗಿ ಪ್ರಚಾರದಲ್ಲಿ ಭಾಗವಹಿಸ್ತಾರ, ಮೈಸೂರು ಮತ್ತು ಇತರ ಜಿಲ್ಲೆಗಳ ಉಸ್ತುವಾರಿ ಜೊತೆಗೆ ಹಾಸನವನ್ನು ಕೂಡ ಭಾಗಿಯಾಗ್ತಾರ ಅನ್ನೋದು ಸಾಕಷ್ಟು ವಿಚಾರ ಆಗಿರುವಂಥದ್ದು. ಹೀಗಾಗಿ ಇವತ್ತು ದಿಢೀರ್ ಅಂತ ಸಮನ್ವಯ ಸಭೆ ಆಗಲಿಕ್ಕೂ ಇದು ಕಾರಣ ಆಗಿರುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಖುಷ್ವಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.